ನಮಸ್ತೆ ವೀಕ್ಷಕರೇ, ಈ ಮಿನಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೆ LIC ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಗೂಗಲ್ಗೂ LIC ಸ್ಕಾಲರ್ಶಿಪ್ ಅಂತ ಹಾಕಿದೆ. ಇದರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ನೋಡ್ತಾ ಇರ್ಬೋದು, ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದು ನಾವು ಚೆಕ್ ಮಾಡ್ಬೋದು. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಇದರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು ಕೆಳಗಡೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಫಾರ್ ಸ್ಕೀಮ್ 2025 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ. ನೀವು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ, ಅದು ಇಶ್ಯೂ ಅಂತ ಓಕೆ ಅಂತ ಕೊಟ್ಟಿದ ತಕ್ಷಣ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಒಂದು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ, ಪ್ಲೀಸ್ ರೀಡ್ ದ ಅಟ್ಯಾಚ್ಡ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಸ್ಕೀಮ್ ಡೀಟೇಲ್ಸ್ ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್ ಅಂತ ಇದೆ. PDF ಫೈಲ್ ಒಂದಿದೆ, ಅದನ್ನು ನೀವು ನೋಡ್ಕೋಬೋದಾಗಿದೆ ಯಾವೆಲ್ಲ ಅಪ್ಲೈ ಮಾಡ್ಬೋದು ಅಂತ. ಯಾವೆಲ್ಲ ಅಂದರೆ 10th ಆದಮೇಲೆ 10th ಆಗಿರ್ಬೋದು, PUC ಕಂಪ್ಲೀಟ್ ಆಗಿರೋದು, ಎನಿ ಡಿಗ್ರಿ ಓದೋದು ಅಪ್ಲೈನ ಮಾಡೋವಂಥದ್ದಾಗಿರುತ್ತೆ. 60% ಎಬೋ ಇರಬೇಕಾಗುತ್ತೆ, ಆವಾಗ ಇದು ಅಪ್ರೂವಲ್ ಆಗುತ್ತೆ. ಕೆಳಗಡೆ ಬಂದು ಯಾವ ಥರ ಫಿಲ್ ಮಾಡೋದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೇಟು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಕ್ಯಾಂಡಿಡೇಟು ಯಾರು ಅಪ್ಲೈ ಮಾಡ್ತಾರೆ ಸ್ಕಾಲರ್ಶಿಪ್ ಅವರ ಹೆಸ್ರು ಹಾಕ್ಕೋಬೇಕು. ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕ್ಕೊಳ್ಳಿ. ಫಾದರ್ ನೇಮು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಅಡ್ರೆಸ್ನ ನಿಮ್ಮ ಮನೆ ನಂಬರ್, ಡೋರ್ ನಂಬರು, ವಿಲೇಜು, ಪೋಸ್ಟ್ ಆಫೀಸ್ ಎಲ್ಲ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಟಿ. ಮತ್ತು ಅದಾದಮೇಲೆ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಅದಾದಮೇಲೆ ಲ್ಯಾಂಡ್ಲೈನ್ ನಂಬರ್ ಇದೆ, ಲ್ಯಾಂಡ್ಲೈನ್ ನಂಬರ್ನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಮೆಸೇಜೇ ನಿಮಗೆ ಬರೋದ್ರಿಂದ ಕರೆಕ್ಟಾಗಿ ನೋಡಿಕೊಂಡು ಮೊಬೈಲ್ ನಂಬರ್ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಹಾಕ್ಕೊಂಡಾದ್ಮೇಲೆ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವ ಕ್ಯಾಟಗರಿಗೆ ಜಾಯ್ನ್ ಆಗ್ತೀರಾ ನೀವು ಅನ್ನೋದನ್ನ, ಜನರಲ್ಲು, OBC, SC ST ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ ಕ್ಯಾಟಗರಿ. ಅದಾದಮೇಲೆ ನೀವೇನು ಪಾಸ್ ಔಟ್ ಆಗಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 10th 12th ಕಂಪ್ಲೀಟ್ ಆಗಿದೆಯೋ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡು, ಅದಾದಮೇಲೆ ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿದೆ, ಇವಾಗ ಡಿಪ್ಲೊಮೋನ ಇಂಟಿಗ್ರೇಟೆಡ್ ಯಾವುದು ಡಿಪ್ಲೊಮೋ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈ ಕೋರ್ಸ್ ನೇಮ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ 10th ಆಗಿರೋದ್ರಿಂದ ಫಸ್ಟ್ PU ಅಂತ ಹಾಕ್ಕೊಂಡು ನಾನು ಇಲ್ಲಿ 2 years ಕೋರ್ಸು ಅಂತ ಹಾಕ್ಕೊಂಡಿದ್ದೀನಿ. ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡ್ಯೂರೇಷನ್ ಆಫ್ ಕೋರ್ಸು. ಅದಾದಮೇಲೆ ನೀವು ಎಷ್ಟು ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೋಬೇಕು. PDF ಫೈಲ್ನ ಅಪ್ಲೋಡ್ನ ಮಾಡ್ಕೋಬೇಕು. ಅದಾದಮೇಲೆ ನೀವು 10th ಡೀಟೇಲ್ಸ್ ಕೇಳ್ತಾ ಇದೆ ಅಂದರೆ ಲಾಸ್ಟ್ ಏನು ಕಂಪ್ಲೀಟ್ ಆಗಿರುತ್ತಲ್ಲ ನಿಮ್ಮದು ಡೀಟೇಲ್ಸ್ನ ಕೇಳ್ತಾ ಇದೆ. ಯಾವ ಬೋರ್ಡಿಂದ ಪಾಸ್ ಆಗಿದ್ದೀರಾ ಬೋರ್ಡ್ ಹಾಕ್ಕೊಳ್ಳಿ, ಯಾವ ಇಯರ್ ಪಾಸ್ ಆಗಿದ್ದೀರಾ ಮತ್ತು ಇವಾಗ ಪರ್ಸೆಂಟೇಜ್ ಎಷ್ಟು ತೊಗೊಂಡಿದ್ದೀರಾ ಅಂತ ಹಾಕ್ಕೊಬೇಕಾಗುತ್ತೆ. ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಆದಮೇಲೆ PDF ಫೈಲಲ್ಲಿ ಅಪ್ಲೋಡ್ ಆದಮೇಲೆ ಮತ್ತೆ ನೆಕ್ಸ್ಟ್ ಅಡ್ಮಿಷನ್ ಆಗಿದೆಯಲ್ವಾ, ಅಡ್ಮಿಷನ್ ಆಗಿದೆ ಯಾವ ವರ್ಷದ ಅಡ್ಮಿಷನು ಮತ್ತು ಅದನ್ನು ಪೇಮೆಂಟ್ ಸ್ಲಿಪ್ ಇದೆ ಅಪ್ಲೋಡ್ನ ಮಾಡ್ಕೋಬೇಕು. ಅದಾದಮೇಲೆ ನೀವು ಇದಕ್ಕೂ ಮುಂಚೆ ಏನಾದರೂ LIC ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಇಲ್ಲ ಅಂತ ನೋ ಅಂತ ಆಪ್ಷನ್ ಕೊಡಬೇಕು. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೇಳೋದೆ. ಕೆಳಗಡೆ IFSC ಕೋಡು, ಬ್ಯಾಂಕ್ ನೇಮು ಮತ್ತು ಬ್ರಾಂಚು ಮತ್ತು ಅಕೌಂಟ್ ನಂಬರ್ನ ಹಾಕ್ಕೊಂಡು ನಿಮ್ಮ ಆಧಾರ್